ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸುತ್ತಮುತ್ತ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಗರದ ಎಲ್ಲೆಡೆ ಜರುಗುವಂತಹ ಸಭೆ, ಸಮಾರಂಭ, ಸಮಾವೇಶಗಳು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಮ್ಮ ಪದ್ಧತಿ ಕಲಾಚಾರದ ಪ್ರತೀಕವಾದಂಥ ಅದೆಷ್ಟೋ ವಿಶೇಷತೆಗಳನ್ನು ಹಂಚಿ ಸಂಭ್ರಮಿಸುವ ಕಾರ್ಯಕ್ರಮವೇ ನಿಮ್ಮೆಲ್ಲರ ನೆಚ್ಚಿನ ಸುತ್ತಮುತ್ತ. ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಲ್ಯಾಣ ಕರ್ನಾಟಕ ನಿವಾಸಿಗಳ ಶೈಕ್ಷಣಿಕ ಸಾಂಸ್ಕೃತಿಕ ಸಂಘ ಬೆಂಗಳೂರಿನ ಕೆಆರ್ ವೃತ್ತದ ಬಳಿ ಇರುವ ಪಿಡಬ್ಲ್ಯೂಡಿ ಸಂಕೀರ್ಣ ಇಂಜಿನಿಯರ್ಸ್ ಭವನದಲ್ಲಿ ಕಲ್ಯಾಣ ಕರ್ನಾಟಕ ಪ್ರಾಂತ್ಯದ ಯುಪಿಎಸ್ಸಿ ಎಕ್ಸಾಮ್ಸ್ನಲ್ಲಿ ತೇರ್ಗಡೆಯಾದಂಥ ಎಲ್ಲರಿಗೂ ಕೂಡ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲ್ಯಾಣ ಕರ್ನಾಟಕ ನಿವಾಸಿಗಳ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರು ಶ್ರೀ ಚಂದ್ರಕಾಂತ್ ಭಂಡಾರೆರವರ ಅಧ್ಯಕ್ಷತೆಯಲ್ಲಿ ಮೂಡಿಬಂದಂತಹ ಅಭಿನಂದನಾ ಸಮಾರಂಭಕ್ಕೆ ನವದೆಹಲಿಯ ಸರ್ವೋಚ್ಚ ನ್ಯಾಯಾಲಯ ವಿಶ್ರಾಂತ ನ್ಯಾಯಮೂರ್ತಿಗಳು ನ್ಯಾಯಮೂರ್ತಿ ನಾಡೋಜ ಶಿವರಾಜ್ ವಿ ಪಾಟೀಲರವರು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರದ ಮಾಜಿ ಪೊಲೀಸ್ ಆಯುಕ್ತರು, ಕೆಎಟಿ ನ್ಯಾಯಾಲಯ ಸದಸ್ಯರೂ ಆದಂಥ ಶ್ರೀ ರಾಘವೇಂದ್ರ ಔರಾದ್ಕರ್ ಐಪಿಎಸ್ ರವರು ಹಾಗೂ ಉಪಮಹಾನಿರ್ದೇಶಕರು ದೂರದರ್ಶನ ಕೇಂದ್ರ ಬೆಂಗಳೂರಿನ ಶ್ರೀ ಹನುಮಂತುರವರು ವಿಶೇಷ ಆಹ್ವಾನಿತರಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದುವರೆಗೆ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಬದಲಾಗಿದೆ. ಹಿಂದುಳಿದ ಎದ್ರು ಹಿಂದುಳಿದ, ಕುಂತರು ಹಿಂದುಳಿದ, ಮಲಗಿದ ಹಿಂದುಳಿದ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಂತಿದ್ರಿ. ಅದು ವಾಸ್ತವಿಕವಾಗಿ ನಾವು ವಂಚಿತರಾಗಿದ್ದೀವಿ ನಿಜಾಮನ ಕಾಲದಿಂದ. ಈ ಸಮಾರಂಭ ನನ್ನ ದೃಷ್ಟಿಯಲ್ಲಿ ಕೇವಲ ಸನ್ಮಾನ ಸಮಾರಂಭ ಅಲ್ಲ, ಇದು ನಾವೆಲ್ಲ ಸಂಭ್ರಮಿಸುವ ಸಮಾರಂಭ. ನೀವು ನೋಡಿ 371J ಬಂದ ಮೇಲೆ ಅದಕ್ಕೆ ಬಹಳಷ್ಟು ರೆಸಿಸ್ಟೆನ್ಸ್ ಇತ್ತು. ನಿಮಗೆ ಗೊತ್ತಿದ್ದೇನೋ ಇಲ್ಲೋ, ಬಟ್ ನಾವು ಇನ್ಸೈಡ್ ಸಿಸ್ಟಮ್ ಇದ್ದೀವಿ, ನಮಗೆ ಗೊತ್ತಿತ್ತು. ಬಹಳ ದೊಡ್ಡವರೇನು ಅಲ್ಲಿಂದ ಬಂದಾರೆ, ಅವರಿಗೆ ಯಾಕೆ ರಿಸರ್ವೇಶನ್ ಕೊಡಬೇಕು, ನಮಗೆಲ್ಲ ತ್ರಾಸ್ ಕೊಡ್ತಾ ಇದ್ದಾರೆ. 80% ಅಲ್ಲಿಂದ ಎಲ್ಲ ಸರ್ಕಾರಿ ನೌಕರಿ ಕ್ಲಾಸ್ ಸಿ ಕ್ಲಾಸ್ ಡಿ ಅವರಿಗೆ ಕೊಡ್ಬೇಕಂತೆ. ಅವ್ರಿಗೆ ಯಾಕೆ ಕೊಡಬೇಕು, ಈ ರೀತಿಯ ಒಂದು ಭಾವನೆ. ಅಂಥ ಒಂದು ರೆಸಿಸ್ಟೆನ್ಸ್ ಏನಿದೆ ಅದನ್ನು ಹೋಗ್ಬೇಕಾದ್ರೆ ವಿ ಹ್ಯಾವ್ ಟು ಫೈಟ್ ದ ಸಿಸ್ಟಮ್. ನಾವು ಅಲ್ಲಿ ಹೋಗಿ ಅದರಲ್ಲಿ ನಮ್ಮ ಪ್ರೆಸೆನ್ಸ್ ಅನ್ನ ತೋರಿಸ್ಬೇಕಾಗ್ತದೆ. ಇವತ್ತು ಇಲ್ಲಿ ಹೀಗೆ 4 ಜನರಿಗೆ ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ಸಂಘದ ವತಿಯಿಂದ ಸನ್ಮಾನ ಮಾಡ್ತಾ ಇದ್ದಾರೆ. ಅದು ಆ ಒಂದು ಮೆಸೇಜ್ ಏನು ಹೋಗುತ್ತಲ್ಲ, ಅಂದ್ರೆ ಕಲ್ಯಾಣ ಕರ್ನಾಟಕ ಜನ ಕೂಡ ಅಲರ್ಟ್ ಇದ್ದಾರೆ. ಅವರು ಈಗ ಅವೇಕನಿಂಗ್ ಆಗಿದೆ. ಅವರು ತನ್ನ ರೈಟ್ಸ್ಗಳಿಗಾಗಿ, ರೈಟ್ಸ್ ಅಂದ್ರೆ ಲೀಗಲ್ ರೈಟ್ಸ್, ನಾವೇನು ಬೇರೆದೇನು ಕೇಳ್ತಾ ಇಲ್ಲ, ನಮ್ಮ ಜನರಿಗಾಗಿ ಹೋರಾಡೋರು ಇದ್ದಾರೆ, ಕೇಳೋರು ಹೇಳೋರು ಇದ್ದಾರೆ ಅನ್ನೋ ಒಂದು ಮೆಸೇಜ್ ಇಲ್ಲಿಂದ ಹೋಗುತ್ತೆ. ಅಂಥ ಒಂದು ಆ ಕೆಲಸಕ್ಕೆ ಮಾಡಿದ್ದಕ್ಕಾಗಿ ನಾನು ಈ ಸಂಸ್ಥೆಗೆ ನಿಜವಾಗಲೂ ಧನ್ಯವಾದಗಳನ್ನು. ಹಿಂದುಳಿದ ಭಾಗ ಎಂಬ ಹಣೆಪಟ್ಟಿಗೆ ಪಾತ್ರವಾಗಿದೆ. ಅದಕ್ಕೆ ಕಾರಣಗಳು ಏನು ಅಂತ ಈಗಾಗಲೇ ಸಾಹೇಬರು ಹೇಳಿದ್ದಾರೆ. ಬಟ್ ನನ್ಗನ್ಸುತ್ತೆ ಬೇಸಿಕಲಿ ಇಫ್ ಆರ್ ಅನಾಲಿಸಿಸ್ ಆರ್ ಗುಡ್, ಇಫ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್, ನಮ್ಮ ಸಮಸ್ಯೆ ಏನಂತ ಅರ್ಥವಾದ್ರೆ ಸಮಾಧಾನ ಸಿಗುತ್ತೆ. ಸೊ ಕೆಲವೊಂದು ಕಡೆ ಏನಾಗುತ್ತೆ ಅಂದ್ರೆ ನಾವು ವಿ ಆರ್ ನಾಟ್ ವಿಲಿಂಗ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಪ್ರಾಬ್ಲಮ್ಸ್ ಅಂತ ಅನ್ಸುತ್ತೆ. ಬಟ್ ಅದಾಗಿಯೂ ಅಂತ ಸಮಸ್ಯೆಗಳು ಇರುವಾಗಲೂ ಕೂಡ ನಾವು ನಮ್ಮ ಮಕ್ಕಳು ಇಂಥ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ, ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಅಂಡ್ ಐ ವಿಶ್ ಟು ಕಂಗ್ರಾಚುಲೇಟ್ ದಮ್ ಆಲ್ ಆನ್ ಬಿಹಾಫ್ ಆಫ್ ಆಲ್ ಆಫ್ ಅಸ್. ಯಾಕಂದ್ರೆ ಸಾಹೇಬರು ಮತ್ತೆ ಇವರು ಹೇಳಿದ ಮಾತನ್ನು ಅವ್ರು ಮೈಗೂಡಿಸ್ಕೊಂಡ್ರೆ ಸಾಕು. ಐ ಥಿಂಕ್ ದೇ ವಿಲ್ ಬಿ ಗ್ರೇಟ್ ಅಚೀವರ್ಸ್, ಬಿಕಾಸ್ ಗ್ರೇಟ್ ಪೀಪಲ್ ಡೋಂಟ್ ಡೂ ಎನಿ ಡಿಫ್ರೆಂಟ್ ಥಿಂಗ್ಸ್, ದೇ ಓನ್ಲಿ ಡೂ ಥಿಂಗ್ಸ್ ಡಿಫ್ರೆಂಟ್ಲಿ. ಒಂದು ಮಾತು ಹೇಳ್ತೀನಿ, ಭಗವದ್ಗೀತೆ ಬಗ್ಗೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದ ಬೇಕರಿಯಸಿ ಅಂತ. ಜನ್ಮ ನೀಡಿದ ತಾಯಿ ಹಾಗೂ ಜನ್ಮ ಪಡೆದ ಭೂಮಿ ಇವೆರಡೂ ಸ್ವರ್ಗಕ್ಕಿಂತ ಶ್ರೇಷ್ಠವಾದವು. ಇದನ್ನೆಲ್ಲ ನೆನಪಿಟ್ಕೊಂಡು ನೀವು ಹುಟ್ಟಿದವ್ರನ್ನ ಮರಿಬೇಡಿ.
ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯ 5ನೇ ವರ್ಷದ ಅದ್ಧೂರಿ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ವಿಶ್ವ ಮಹಿಳಾ ದಿನಾಚರಣೆಯ ವಿಶೇಷ ಸಂಜೆಯನ್ನು ಆಯೋಜಿಸಲಾಗಿತ್ತು. ಆಕಾಶದ ನೀರಿಯಲ್ಲಿ ಚಂದ್ರ ತಾರೆ ತೊಟ್ಟಿನಲ್ಲಿ ಬೆಳಕಾಲಿಟ್ಟು ತೂಗಿಗಾಗಿ ಬೆಳಕಾಲಿಟ್ಟು. ಹೇಗೆ ಆಡು ಮುಟ್ಟದ ಸೊಪ್ಪಿಲ್ಲ, ಮಹಿಳೆ ಕೆಲಸ ಮಾಡದ ಕ್ಷೇತ್ರವಿಲ್ಲ. ತಲೆಮಾರುಗಳಿಂದ ಹೆಣ್ಣಿನ ಸಬಲತೆಯ ಸಮಾನತೆಯ ಬಗೆಗೆ ಸಮಾಜದಲ್ಲಿ ಚರ್ಚೆಗಳಿದ್ದರೂ ಅದನ್ನೆಲ್ಲ ಬದಿಗಿಟ್ಟು ತನ್ನನ್ನು ತಾನು ಸಬಲೆ ಎಂದು ನಿರೂಪಿಸುತ್ತಾ ತಾನು ಹೆಜ್ಜೆ ಇಟ್ಟ ಕಡೆಗೆಲ್ಲ ಕೀರ್ತಿ ಪತಾಕೆಯನ್ನ ಹಾರಿಸುತ್ತಾ ಬಂದಿದ್ದಾಳೆ. ತನ್ನ ಅಸ್ತಿತ್ವವನ್ನ ಕಾಯ್ದಿರಿಸುವಲ್ಲಿ ಅದಮ್ಯ ಹೋರಾಟಗಾರ್ತಿ, ಸಾಧಕಿ, ಛಲಗಾರ್ತಿ ಹೆಣ್ಣು. ಇವತ್ತು ಈ ಒಂದು ಅದನ್ನ ಪ್ರಶಸ್ತಿ ಅನ್ನೋಕ್ಕಿಂತ ನಿಮ್ಮೆಲ್ಲರ ಪ್ರೀತಿ ಗೌರವ ಅಂತ ನಾನು ತಿಳ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಪ್ರೀತಿ ವಿಶ್ವಾಸಕ್ಕಿಂತಲೂ ಮಿಗಿಲಾದದ್ದು ಯಾವುದೂ ಇಲ್ಲ. ಈ ಪ್ರಶಸ್ತಿಗಳು ನಮ್ಮ ತಲೆಯ ಒಂದು ಅಹಂಕಾರವನ್ನ ಏರಿಸಿದ್ರೆ ಪ್ರೀತಿ ಗೌರವಗಳು ನಮ್ಮನ್ನ ಅವರಲ್ಲಿ ಒಂದು ಮಾಡುತ್ತೆ ಅನ್ನೋದು ನನ್ನ ಭಾವನೆ. ಬೆಂಗಳೂರು ಕರಗ 800 ವರ್ಷಗಳ ಭವ್ಯ ಐತಿಹ್ಯವನ್ನು ಹೊಂದಿರುವಂತಹ ಒಂದು ಸಂಸ್ಕೃತಿಯೇ ಸರಿ. ಈ ಜೀವಂತ ಸಂಸ್ಕೃತಿ ಇಷ್ಟು ವರ್ಷಗಳ ಕಾಲ ಅಷ್ಟೇ ವಿಶೇಷ ರೀತಿಯಲ್ಲಿ ಶ್ರದ್ಧೆ, ಭಕ್ತಿ ಹಾಗೂ ಆತ್ಮಸಮರ್ಪಣೆಯ ಪ್ರತಿರೂಪವಾಗಿ ನಿಂತಿದೆ. ಈ ಬಾರಿಯೂ ಕೂಡ ಬೆಂಗಳೂರು ಕರಗ ವಿಶ್ವವಿಖ್ಯಾತವಾದಂಥ ಒಂದು ಪ್ರಸಿದ್ಧತೆಯನ್ನು ಅದೇ ರೀತಿ ಅವಿಚ್ಛಿನ್ನ ಧಾರೆಯಂತೆ ಹೊರಸೂಸುತ್ತಿದೆ. ದ್ರೌಪದಿ ದೇವಿಯನ್ನು ಶಕ್ತಿಯ ಆರಾಧನೆಯ ಪರ್ವಕಾಲವಾಗಿ, ಆದಿಶಕ್ತಿಯ ರೂಪವಾಗಿ ನೋಡುವಂಥ ಒಂದು ಸಮುದಾಯ ಅಂದರೆ ಅದು ವಹ್ನಿಕುಲ ಕ್ಷತ್ರಿಯ ಸಮುದಾಯ. ಈ ಸಮುದಾಯಕ್ಕೆ ದ್ರೌಪದಿ ದೇವಿಯೇ ಆರಾಧ್ಯ ದೇವತೆ. ವೀರಕುಮಾರರು ಸಾಗರೋಪಾದಿಯಲ್ಲಿ, ಭಕ್ತಾದಿಗಳು ಸಹಸ್ರೋಪಾದಿಯಲ್ಲಿ ಈ ವಿಶೇಷ ಕರಗವನ್ನು ವೀಕ್ಷಿಸಲು ಆಗಮಿಸ್ತಾರೆ. ಈ ಎಲ್ಲ ದೃಶ್ಯಗಳು ಮೈ ನವಿರೇಳಿಸುವಂಥ ಒಂದು ಮಾಧ್ಯಮವಾಗುತ್ತೆ. ಇಂಥ ಒಂದು ಸುಂದರ ಸಂಸ್ಕೃತಿಯ ವಿಶೇಷ ದೃಶ್ಯಾವಳಿಗಳನ್ನು ನೋಡಿ ಬರೋಣ. ಚೈತ್ರ ಪೌರ್ಣಮಿಯ ದಿನ ಆರಂಭಗೊಳ್ಳುವಂತಹ ಕರಗದ ಸಂಭ್ರಮಾಚರಣೆ 11 ದಿನಗಳ ಕಾಲ ವೈಭವೋಪೇತವಾಗಿ ಜರುಗುತ್ತೆ. ಧರ್ಮರಾಯ ಸ್ವಾಮಿ ಆಲಯದಿಂದ ಆರಂಭಗೊಳ್ಳುವ ಈ ಕರಗ ಸಂಪ್ರದಾಯವು ಧರ್ಮದ ಹಾದಿಯಲ್ಲಿ ಸಾಗುವ ಮಹತ್ವವನ್ನು ಸಾರುತ್ತದೆ. ಇನ್ನು ದ್ರೌಪದಿ ದೇವಿಯು ಶಕ್ತಿಯ ಪ್ರತಿರೂಪವಾಗಿ, ಶೌರ್ಯ, ನೈತಿಕತೆ ಹಾಗೂ ಸ್ತ್ರೀ ಶಕ್ತಿಯ ಸಂಕೇತವಾಗಿ ಆರಾಧಿಸಲಾಗುತ್ತೆ. ಲಕ್ಷಗಟ್ಟಲೆ ಜನ ಸೇರೋದು ಒಂದು ಕರಗ. ಇದು ಸುಮಾರು 900-1000 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಮತ್ತು ಎರಡನೇದಾಗಿ ನಮ್ಮ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಕಡಲೆಕಾಯಿ ಪರಿಷೆ. ಇದೆರಡು ಬಿಟ್ಟರೆ ಬೇರೆ ಕಡೆ ಅಷ್ಟು ಲಕ್ಷಗಟ್ಟಲೆ ಸೇರೋ ಜನ ಅಂಥದ್ದು ಬೆಂಗಳೂರು ನಗರದಲ್ಲಿ ಆ ರೀತಿ ಯಾವುದೂ ಇಲ್ಲ. ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಾಗೆ ಮತ್ತು ಕರಗ ನೂರಾರಲ್ಲ 1000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕರಗ ಈ ಸಲ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವು, ನಮ್ಮ ಅಧ್ಯಕ್ಷರು, ಎಲ್ಲ ಸಮಿತಿಯ ಸದಸ್ಯರು ನಾವೆಲ್ಲ ಕೂತು ಮಾತಾಡಿ ನಮ್ಮ
ಇಲಾಖೆ ಅಧಿಕಾರಿಗಳು ನಾವೆಲ್ಲ ಕೂತು ಮಾತಾಡಿ ಮೊದಲೇನು ಮಾಡ್ತಿದ್ರು, ಲೈಟಿಂಗ್ಸು ಈ ಟೆಂಪಲ್ ಹತ್ರ ಮಾತ್ರ ಹಾಕೋರು. ನಾನು ಈ ಸಲ ಕರಗ ಎಲ್ಲೆಲ್ಲಿ ಹೋಗುತ್ತೆ ಅದೆಲ್ಲ ಕಡೆ ಕೂಡ ಲೈಟಿಂಗ್ಸು ಮೈಸೂರು ಮಾದರಿಯಲ್ಲಿ ಹಾಕಬೇಕು ಅಂಥೇಳಿ ಮಹಾನಗರ ಪಾಲಿಕೆ ಅವರಿಗೆ ಹೇಳಿದೆ. ಬೆಂಗಳೂರಲ್ಲಿ ಇನ್ನೇನಾಗುತ್ತಂದರೆ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಜನ ಲಕ್ಷಗಟ್ಟಲೆ ಇದ್ದಾರೆ. ಬೇರೆ ರಾಜ್ಯಗಳಿಂದ ಬಂದು ಕೂಡ ನಮ್ಮ ಬೆಂಗಳೂರಲ್ಲಿ ನೆಲೆಸಿರ್ತಕ್ಕಂಥವರು ಕೂಡ ಲಕ್ಷಗಟ್ಟಲೆ ಜನ ಇದ್ದಾರೆ. ಆ ಜನ ಬರಬೇಕು. ನಮ್ಮ ಈ ಕರಗವನ್ನು ನಾವೇ ನೋಡೋದಕ್ಕಿಂತಲೂ ಬೇರೆ ಜಿಲ್ಲೆಯವರು, ಬೇರೆ ರಾಜ್ಯವರು ಎಲ್ಲ ಬಂದು ನೋಡಿದ್ರೆ ಏನಾಗುತ್ತೆ, ಅವ್ರಿಗೂ ಕೂಡ ಕರಗ ಯಾವ ರೀತಿ ನಡೆಯುತ್ತೆ ಅಂತ, ಯಾಕೆ ಈ ಕರಗಕ್ಕೆ ಇಷ್ಟು ಮಹತ್ವ ಬಂತು ಅಂತ ಅವ್ರಿಗೂ ಕೂಡ ಗೊತ್ತಾಗಬೇಕು. ದೇವಿ ಆದಿಶಕ್ತ್ಯಾತ್ಮಿಕೆ, ಜಗದ್ಧಾತ್ರಿ, ಜಗಜ್ಜನನಿ, ಜಗದಂಬಿಕೆಯಾದಂಥ ಶ್ರೀ ಮುತ್ಯಾಲಮ್ಮ ದೇವಿ ಶಿವಾಜಿನಗರ ಪ್ರಾಂತ್ಯದ ಪ್ರಸಿದ್ಧ ಗ್ರಾಮ ದೇವತೆಯೂ ಹೌದು. ರೋಗ ರುಜಿನಗಳನ್ನು ದೂರಗೊಳಿಸಿ ಆಯುಸ್ಸು, ಆರೋಗ್ಯ, ಸೌಭಾಗ್ಯವನ್ನು ಪ್ರಸಾದಿಸುವಂಥ ಜಗನ್ಮಾತೆಯ ಬ್ರಹ್ಮ ರಥೋತ್ಸವವನ್ನು ಇತ್ತೀಚೆಗಷ್ಟೇ ಶಿವಾಜಿನಗರದ ಸೆಪಿಂಗ್ಸ್ ರಸ್ತೆಗೆ ಬರುವಂಥ ಪ್ರಾಂಗಣದಲ್ಲಿ ಭವ್ಯವಾದಂಥ ಮೆರವಣಿಗೆಯನ್ನು ಆಯೋಜಿಸಲಾಗಿತ್ತು. ಭಗವತಿಯನ್ನು ದಿವ್ಯಾಲಂಕೃತಗೊಂಡಂಥ ರಥದಲ್ಲಿ ಆಸೀನಗೊಳಿಸಿ ಭಕ್ತಾದಿಗಳ ಜಯಘೋಷಗಳ ನಡುವೆ ಭವ್ಯ ಮೆರವಣಿಗೆಯನ್ನು ಮಾಡಲಾಯಿತು. ನಮಸ್ತೆ ಶ್ರೀ ಮಾತೃರೂಪೇಣ ಶ್ರೀ ಮುತ್ಯಾಲಮ್ಮ ದೇವಿ ನಮಸ್ತುತೆ. ಶಿವಾಜಿನಗರ ಮುತ್ಯಾಲಮ್ಮ ದೇವಸ್ಥಾನ ಯಾವ ರೀತಿ ನಡೀತಾ ಇದೆ ಅಂದರೆ, ರಥೋತ್ಸವಗಳ 15 ದಿನಗಳ ಕಾಲ ನಡೆಯುತ್ತದೆ. ನಿನ್ನೆ ದಿವಸ ದೀಪದ ಆರತಿಗಳಾಯಿತು. ಸುಮಾರು ಲಕ್ಷಾಂತರ ಜನ ಈ ದೇವಸ್ಥಾನಕ್ಕೆ ಮಹಿಳಾ ಭಕ್ತಾದಿಗಳು ಬಂದು ತಮ್ಮ ಉಪವಾಸದಿಂದ, ತಂಬೆಟ್ಟಿಂದ ದೇವರಿಗೆ ಅರಿಕೆಯನ್ನು ಹೊತ್ತು ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ. ಎರಡನೇದಾಗಿ ಇವತ್ತು ರಥೋತ್ಸವ ಆಗಿರುತ್ತೆ. ಬೆಳಗ್ಗೆ 10 ಗಂಟೆಗೆ ಅಮ್ಮನ ಧೂಳೋತ್ಸವನ ಶುರುವಾಗಿ ಈಗ ಸಂಜೆ 4 ಗಂಟೆಗೆ ಅಮ್ಮನಿಗೆ ರಥೋತ್ಸವ ನಡೆಯುತ್ತೆ. ರಾತ್ರಿ ಹೂವಿನ ಪಲ್ಲಕ್ಕಿ, ಭಾರಿ ಇದರಿಂದ ಹೂವಿನ ಪಲ್ಲಕ್ಕಿ ನಡೆಯುತ್ತದೆ. ನಾನು ಈ ದೇವಸ್ಥಾನಕ್ಕೆ ಹುಟ್ಟಿದಾಗಿಂದ ಬರ್ತಾ ಇದ್ದೀನಿ. ಹುಟ್ಟಿದ ದಿವಸದಿಂದ ನಮ್ಮ ಮನೆ ಇಲ್ಲೇ ಪಕ್ಕದ ರೋಡಲ್ಲಿದೆ. ನಮಗೆ ಈ ದೇವ್ರ ಮೇಲೆ ತುಂಬ ನಂಬಿಕೆ. ಮತ್ತು ತೇರಾದಾಗೆಲ್ಲ ನಮಗೆ ಒಂಥರ ಊರ ಹಬ್ಬ ಥರ ಇಲ್ಲಿ ತುಂಬ ಜೋರಾಗಿ ಮಾಡ್ತೀವಿ ನಾವೆಲ್ಲ ಇಲ್ಲಿ ತೇರೆಲ್ಲ. ಮತ್ತು ಅಡುಗೆ ಎಲ್ಲ ಜಾಸ್ತಿ ಮಾಡ್ತೀವಿ. ತುಂಬ ಜನ ಬರ್ತಾರೆ. ಎಷ್ಟು ಜನ ಬರ್ತಾರೆ ಅಂತಲೇ ಕೌಂಟ್ ಇರಲ್ಲ ನಮಗೆ, ಅಷ್ಟು ಜನ ಬರ್ತಾರೆ ನಮ್ಮ ಮನೆಗೆಲ್ಲ ದೇವ್ರನ್ನ ನೋಡೋಕ್ಕೆ.
ಬೆಂಗಳೂರಿನ ಆರ್ಟಿ ನಗರದಲ್ಲಿರುವ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇತ್ತೀಚೆಗಷ್ಟೇ ಪೇಜಾವರ ಶ್ರೀಗಳಾದಂಥ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಆಸ್ಥಾನ ಪೂಜೆಯನ್ನ ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಗುರುವರ್ಯರಿಗೆ ವಿಶೇಷ ರೀತಿಯಾದಂಥ ಗುರುನಮನ ಹಾಗೂ ಗುರುವಂದನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮ್ಮ ಆರ್ಟಿ ನಗರ ರಾಘವೇಂದ್ರ ಸ್ವಾಮಿ ಮಠ ಈಗಾಗಲೇ 28 ವರ್ಷಗಳು ವಾರ್ಷಿಕೋತ್ಸವವನ್ನು ಆರಂಭಿಸುತ್ತಿದೆ. ಈ ಒಂದು ಸಂದರ್ಭದಲ್ಲಿ 2nd ಫ್ಲೋರು ಮತ್ತು ಅದಕ್ಕೋಸ್ಕರವಾಗಿ ಜನಗಳ ಅನುಕೂಲವಾಗಲಿ ಅಂತೇಳಿ ಲಿಫ್ಟನ್ನು ಮಾಡಲಾಗಿದೆ ಮತ್ತು ಅದಕ್ಕಾಗಿ ಮಹಡಿಗಳು ಇದನ್ನು ಉದ್ಘಾಟನೆ ಮಾಡುವುದಕ್ಕಾಗಿ ಪೇಜಾವರ ಸ್ವಾಮಿಗಳು ವಿಶ್ವಪ್ರಸನ್ನ ತೀರ್ಥರು ಆಗಮಿಸ್ತಾ ಇದ್ದಾರೆ. ರಾಮಕೃಷ್ಣರ ಅನುಗ್ರಹದ ಶ್ರೀರಕ್ಷೆ ನಮ್ಮೆಲ್ಲರ ಮೇಲೆ ನಿರಂತರವಾಗಿ ಬೇಕು. ಭಗವಂತ ಈ 2 ಅವತಾರಗಳಲ್ಲಿ ನಮಗೆ ದೊಡ್ಡ ಅಭಯ ಪ್ರದಾನ ಮಾಡಿದ್ದಾನೆ. ಭಗವದ್ಗೀತೆ ಪ್ರಸಿದ್ಧವಾದ ಮಾತು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯುಗ ಯುಗಗಳಲ್ಲೂ ಅವತರಿಸಿ ಬರ್ತೇನೆ. ಯಾಕೆ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯೋಗೇ ಯೋಗೆ. ಅಷ್ಟೇ ಅಂತದಲ್ಲದೆ ಅನನ್ಯ ಚಿಂತಯಂತೋ ಮಾಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯ ಭಕ್ತಿಯಿಂದ ಯಾರು ನನ್ನ ನಿತ್ಯ ಭಜಿಸ್ತಾ ಇರ್ತಾರೆ ಅವರ ಬದುಕಿನ ಎಲ್ಲ ಯೋಗಕ್ಷೇಮದ ಜವಾಬ್ದಾರಿ ನನ್ನದು. ನೃತ್ಯ ವೈಭವವನ್ನು ಪಸರಿಸುವ ಉತ್ಕೃಷ್ಟ ನೃತ್ಯ ಕಲಾ ಸಂಸ್ಕೃತಿಯೇ ಭರತಮುನಿಯ ನಾಟ್ಯಶಾಸ್ತ್ರ. ಬೆಂಗಳೂರಿನ ಎಡಿಎ ರಂಗಮಂದಿರದಲ್ಲಿ ಇತ್ತೀಚೆಗಷ್ಟೇ ಕುಮಾರಿ ಕ್ಷಮಾ ವರದರಾಜ್ ರವರ ನೃತ್ಯಾರ್ಪಣಾ ಸ್ಕೂಲ್ ಆಫ್ ಡ್ಯಾನ್ಸ್ ವತಿಯಿಂದ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸಿತು. ಈ ವಿಶೇಷ ದೃಶ್ಯಾವಳಿಗಳನ್ನು ನೋಡಿ ಬರೋಣ. ವಕ್ಷಸ್ಥಳೇ ನಾಸಾಗ್ರೆ ನವಮೋಕ್ತಿಕಂ ಕರತಲೇ ವೇಣು ಕರೇ
ತಿರುನಾಳ್ರವರು ರಚಿಸಿರುವ ಹಂಸಾನಂದಿ ರಾಗಕ್ಕೆ ಆದಿತಾಳಕ್ಕೆ ಬದ್ಧವಾಗಿರುವ ಈ ಕೃತಿಯು ನಾಟ್ಯಾಧಿಪತಿಯಾದ ಶಿವನನ್ನು ಕುರಿತಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ಡಾಕ್ಟರ್ ವೇಮಗಲ್ ನಾರಾಯಣಸ್ವಾಮಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಮಂದಿರದ ಪ್ರಾಂಗಣದಲ್ಲಿ ಬಯಲು ರಂಗಮಂದಿರದಲ್ಲಿ ಹುಣ್ಣಿಮೆಯ ಹಾಡು ಚೈತ್ರ ಸಿರಿಗಾನ ಈ ವಿಶೇಷ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯೋಜಿಸಿತ್ತು. ಗಮ್ಮ ಗಮ್ಮ ಗಮ್ಮಡಿಸ್ತಾವು ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ತುಳುಕ್ಯಾಡತಾವ ತೂಕಡಿಗೆ ಎವಿ ಅಪ್ಪತಾವ ಕಣ್ದುಡುಕಿ ತುಳುಕ್ಯಾಡತಾವ ತೂಕಡಿಗೆ ಎವಿ ಅಪ್ಪತಾವ ಕಣ್ದುಡುಕಿ ಕನಸು ತೇಲಿ ಬರ್ತಾವ ಹುಡುಕಿ ನಿನ್ನೊಳಗ ನೀನು ನಿನ್ನೊಳಗ ನೀನು ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕೆಳಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯವ ಮಾಡುವರು ಉಳ್ಳವರು ಶಿವಾಲಯವ ಮಾಡುವರು ಎಟುಕದ ಹಣ್ಣನೆ ನಾ ತರಲಾರೆ ಮೇಲಕ್ಕೆ ಎಗರಿ ಹನುಮ ಸೂರ್ಯನ ಹಿಡಿವ ಸಾಹಸಗಿಳಿದರೆ ಆ ಕ್ಷಣನ ನಿರ್ಣಾಮ ಸೂರ್ಯನ ಹಿಡಿವ ಸಾಹಸಗಿಳಿದರೆ ಆ ಕ್ಷಣನ ನಿರ್ಣಾಮ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ 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 ಎಲ್ಲೋ ಜೋಗಪ್ಪ ನಿನ್ನ ರಮಾನೆ.
ವೀಕ್ಷಕರೇ, ಇದಾಗಿತ್ತು ಇಂದಿನ ಸುತ್ತಮುತ್ತ ಕಾರ್ಯಕ್ರಮದ ಸಂಚಿಕೆ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸ್ವಾರಸ್ಯಕರ ಮಾಹಿತಿಯನ್ನ ಹೊತ್ತು ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.